ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಹೇಮಸ್ ಸುಮಂತ್ ಲಾಗ್. ಇವತ್ತಿನ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ವಿಶೇಷ ಅಂದರೆ ಇವತ್ತು ನೋಡಿರ್ಬೋದು ಕೆಳಗಡೆ ಲೈನ್ಸಲ್ಲೇ ಗೊತ್ತಾಗಿರುತ್ತೆ ನಾನು ಏನಪ್ಪ ಇವತ್ತು ಇಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ. ಇವತ್ತು ನಾನು ಹೋಗ್ತಾ ಇರೋದು ಮಂಡ್ಯದು ಫಲಪುಷ್ಪ ಪ್ರದರ್ಶನಕ್ಕೆ ಹೋಗ್ತಾಯಿದ್ದೀನಿ. ಅದು ಲಾಸ್ಟ್ ಡೇಟ್ ಬಂದು 28 ಲಾಸ್ಟು. ಹೋಗೋರಿದ್ರೆ ಹೋಗ್ಬಿಡಿ, ನೋಡ್ಕೊಬನ್ನಿ. ತುಂಬಾ ಚೆನ್ನಾಗಿದೆ ಮಾತ್ರ. ಹೋದ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂದರೆ ಹೋದ ವರ್ಷ ಬರೀ ಗಿಡಗಳು ಜಾಸ್ತಿ ಇಟ್ಟಿದ್ರು, ಈ ಸಲ ಅಂಗಡಿ ಮಳಿಗೆಗಳು ಜಾಸ್ತಿ ಇಟ್ಟಿದ್ದಾರೆ. ಹಂಗಾಗಿ ನಾವು ಕೂಡ ಹೊರಟ್ವಿ ಎಲ್ಲರೂ. ಅಪ್ಪ ಬರಲಿಲ್ಲ, ಹಂಗಾಗಿ ನಾನು ಅಮ್ಮ ಸುಮಂತು ಹುಡುಗರು ಹೋದ್ವಿ. ಎಂಟ್ರಿ ಫೀಸ್ ಮಾತ್ರ 30 ರೂಪೀಸು ಮೊದಲೇ ಹೇಳ್ತಾ ಇದ್ದೀನಿ ನಾನು. ಹಂಗಾಗಿ ತೊಗೊಂಡು ಹೋಗಿ, ಅಂದರೆ ಈ ಕಡೆ ತೊಗೊಂಡೋದ್ರೆ ಸಾಕು, ಆ ಕಡೆಯಿಂದ ಏನಿಲ್ಲ ಟಿಕೆಟು. ಹಂಗಾಗಿ ಎಂಟ್ರಿ ಫೀಸ್ ತೊಗೊಂಡು ನಾವು ಕೂಡ ಒಳಗಡೆ ಹೋದ್ವಿ. ಹಂಗೆ ಹುಡುಗರು ಆಗಲೇ ಸ್ಟಾರ್ಟ್ ಮಾಡಿದರು. ಅಲ್ಲಿ ತಿಂಡಿ ನೋಡಿದ ತಕ್ಷಣ ಫಸ್ಟು ಹುಡುಗರು ತಿಂಡಿ ಕೇಳ್ತಾರೆ. ಯಾರೇ ಹೋದರೂ ಫಸ್ಟ್ ಅಮೌಂಟ್ ಜಾಸ್ತಿ ತೊಗೊಂಡೋಗಿ ಅಂತ ಹೇಳ್ತೀನಿ. ಆಮೇಲೆ ತಿಂಡಿ ಕೇಳ್ತಾರೆ ಅಂದ್ಬಿಟ್ಟು ಅವ್ರಿಗೆ ಮೊದಲೇ ಹುಡುಗರು ಗೊತ್ತಲ್ಲ, ಅವ್ರು ಬರೋದೇ ಇಲ್ಲ, ಅವರು ನಿಂತ್ಕೊಳ್ಳೋದೇ ಇಲ್ಲ, ಅಲ್ಲಿ ಹತ್ಕೊಂಡು ನಿಂತ್ಕೋತಾರೆ ಅಂತ ಅನ್ನೋದಕ್ಕೋಸ್ಕರ ದುಡ್ಡು ತೊಗೊಂಡೋಗಿ ಫಸ್ಟ್ ಯಾರೇ ಹೋದ್ರೂ. ಹಂಗಾಗಿ ನಾವು ಕೂಡ ಒಳಗಡೆ ಬಂದರೆ ಎಂಟ್ರೆನ್ಸು ತುಂಬಾ ರಶ್ ಇದೆ, ಅಂದರೆ ತುಂಬಾ ಕ್ರೌಡು. ಯಾಕಂದರೆ ಲಾಸ್ಟ್ ಡೇಟ್ 28 ಅಂದಮೇಲೆ 27 ಜಾಸ್ತಿ ಜನ ಇರ್ತಾರೆ. ನಮಗೂ ಕೂಡ ಹಂಗೇ ಆಗಿದ್ದು, ತುಂಬಾ ರಶ್ ಇತ್ತು. ಒಳಗಡೆ ಹೋಗೋಕ್ಕೂ ಸರಿ ಕಾಲಕ್ಕೂ ಜಾಗ ಬಿಡ್ತಿರ್ಲಿಲ್ಲ. ಪಾಪನೂ ಕೂಡ ಅಳ್ತಾ ಇದ್ದ, ತಳ್ತಾರೆ ಅಂತ ಅಂದ್ಕೊಂಡು. ಹಂಗಾಗಿ ಏನೂ ಆಗಲ್ಲ ಅಂದ್ಬಿಟ್ಟು ಒಳಗಡೆ ಕರ್ಕೊಂಡು ಹೋದ್ವಿ ನಾವು ಅನ್ನೋ ಸಮಾಧಾನ ಮಾಡಿಕೊಂಡು. ಫುಲ್ ಎಲ್ಲ ಲೈಟಿಂಗ್ಸ್ಗೂ ಗಿಡಕ್ಕೂ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು ಮಾತ್ರ. ಅಂದರೆ ಈ ವರ್ಷ ಹೋದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಲೈಟಿಂಗ್ಸ್ ಬಿಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ. ಯಾಕಪ್ಪ ಅಂದರೆ ಹೋದ ವರ್ಷ ಹೋಗಿದ್ನಲ್ಲ ನಾನು, ಹಂಗಾಗಿ ಹೋದ ವರ್ಷಕ್ಕೆ ಹೇಳಿದ್ರೆ ಈ ವರ್ಷ ಬೆಟರ್. ತುಂಬಾ ಚೆನ್ನಾಗಿತ್ತು. ಹಾಗೆಯೇ ನೀರಲ್ಲಿ ಡ್ಯಾನ್ಸ್ ಕೂಡ ಬಿಟ್ಟಿದ್ರು. ಅದು ನೀರು ಎಷ್ಟು ಚೆನ್ನಾಗಿ ಆಡ್ತಿತ್ತು ಅಂದರೆ ಮ್ಯೂಸಿಕ್ ಹಾಕಿದ ತಕ್ಷಣ ಡ್ಯಾನ್ಸ್ ಆಡೋದು. ಇಲ್ಲಿ ಮಂಡ್ಯ ಅಂತಲೂ ಕೂಡ ಹಾಕಿದ್ದಾರೆ ಫ್ಲವರಲ್ಲಿ ನೋಡಿ. ಇಲ್ಲಿ ನಮ್ಮ ಕರ್ನಾಟಕ. ನಮ್ಮ ಹುಡುಗರು ಮಾತ್ರ ತುಂಬಾ ಖುಷಿಯಾದರು. ಯಾಕಪ್ಪ ಅಂದರೆ ಲೈಟಿಂಗ್ಸ್ ನೋಡಿ ತುಂಬ ಖುಷಿಯಾದರು. ಅದರಲ್ಲೂ ನನ್ನ ಮಗ ಅಂದರೆ ಮೊದಲಾಗಿ ಅವನಿಗೆ ಗಿಡ ಅಂದರೆ ತುಂಬ ಇಷ್ಟ. ಗಿಡ ಅಂತಂತ ಇದ್ದ. ಇನ್ನು ಸುಮಂತ್ ಅವರು ಕೂಡ ಹೋದ ವರ್ಷ ಬರಲಿಲ್ಲ, ಅವರು ನನ್ನ ಜೊತೆಲಿ ಅಂತ ಅಂದ್ಬಿಟ್ಟು ಈ ವರ್ಷ ಬಂದ್ರಲ್ಲ, ಅವರೂ ತುಂಬಾ ಖುಷಿಯಾದರು. ಹಂಗೂ ನೋಡಿಕೊಂಡು ಹುಡುಗರು ಆಟ ಆಡಬೇಕು ಅಂತಿದ್ರು, ಅಲ್ಲಿಗೂ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಅದೇ ನಾನು. ಅಂದರೆ ಈ ವರ್ಷ ಆಟ ಆಡೋಕ್ಕೂ ಕೂಡ ಫ್ರೀ ಬಿಟ್ಟಿದ್ದರು. ಹೋದ ವರ್ಷ ಏನು ಜಾಸ್ತಿ ಎಲ್ಲ ಆಟ ಆಡೋಕ್ಕೆ ಬಿಟ್ಟಿರಲಿಲ್ಲ ಆ ಕಡೆ ಸೈಡು. ಅಂದರೆ ಈ ವರ್ಷ ಅಂದಲ್ಲಿ ತುಂಬ ನೀರು ನಿಂತ್ಕೊಂಡಿತ್ತಲ್ಲ, ಹಂಗಾಗಿ ಬಿಟ್ಟಿದ್ದರು. ಆ ಥರ ಬಿಟ್ಟಿದ್ದರು. ಹಂಗಾಗಿ ಫ್ಲವರ್ ಶೋ ನೋಡ್ಬೇಕನ್ನೋರೆಲ್ಲ ಫಸ್ಟ್ ಹೋಗಿ ಅಂತ ಹೇಳ್ತೀನಿ. ಯಾಕಂದರೆ ಮಕ್ಳು ಕರ್ಕೊಂಡು ಹೋಗೋರು ಕೂಡ ತುಂಬಾ ಖುಷಿ ಪಡ್ತಾರೆ. ಮಕ್ಕಳನ್ನ ಕರ್ಕೊಂಡೋಗಿ ಅವ್ರು ಏನು ಅಷ್ಟು ಹಠ ಮಾಡೋಲ್ಲ. ಯಾಕಂದರೆ ಗಿಡ ನೋಡಿಕೊಂಡು ನೀರೆಲ್ಲ ನೋಡ್ಕೊಂಡು ಇರ್ತಾರೆ. ನನಗೂ ಕೂಡ ನನ್ನ ಕ್ಲಾಸ್ಮೇಟ್ ಸಿಕ್ಕಿದ್ಲು, ತುಂಬಾ ಖುಷಿ ಆಯಿತು ರಾಧಿಕಾ ಅಂತ ಅಂದ್ಬಿಟ್ಟು. ನೋಡಿಕೊಂಡು ಅವಳ ಜೊತೆಲೂ ಮಾತಾಡಿಕೊಂಡು ನಾವು ಒಂದು ಫ್ಲವರ್ ಶೋ ನೋಡೋಕೆ ಹೋದ್ವಿ. ಅಂದರೆ ಅವಳ ಫ್ಯಾಮಿಲಿ ಜೊತೆ ಬಂದಿದ್ರಂತೆ. ಹಂಗಾಗಿ ನಾನು ಕೂಡ ತುಂಬಾ ಖುಷಿ ಆಯಿತು. ಯಾಕಂದರೆ ತುಂಬ ದಿನ ಆದಮೇಲೆ ನೋಡಿದ್ರೆ ಏನೋ ಒಂಥರ ಖುಷಿ. ಲಾಸ್ಟ್ 9th ನೋಡಿದ್ದು, ಮತ್ತು ನೋಡೋಕ್ಕೆ ಆಗಿರಲಿಲ್ಲ. ಮತ್ತು ಬಸ್ಸಲ್ಲೆಲ್ಲ ಒಂದು ಸಲ ಮೀಟ್ ಮಾಡಿದ್ದು ಅಷ್ಟೇ ನಾನು ಅವಳಿಬ್ರು. ಹಂಗಾಗಿ ತುಂಬಾ ಖುಷಿ ಆಯಿತು. ಅಷ್ಟರಲ್ಲಿ ಪಾಪು ಕೂಡ ಮಲ್ಕೊಬಿಟ್ಟ. ಅಂದರೆ ಅವನು ಟೈಮಿಂಗ್ಸ್ ಎಲ್ಲ ಹಂಗಾಗಿ ಮಲ್ಕೊಂಡ, ಎದ್ದಳ್ಳಿಲ್ಲ. ಇನ್ನೂ ಎದ್ದ ತಕ್ಷಣ ಅವನು ನೋಡ್ತಾನೆ, ನಾನು ಸುಮ್ಮನೆ ಅದೇ. ಈ ನೀರು ಡ್ಯಾನ್ಸ್ ನಾವು ಹೋದ ತಕ್ಷಣ ಆಫ್ ಆಗಿಬಿಡ್ತಿದ್ದು, ಆಮೇಲೆ ಆನ್ ಆಯಿತು. ಹಂಗಾಗಿ ಅದು ನೋಡ್ತಾ ಒಂದು ಹಾಫ್ ಆನ್ ಅವರ್ ನಿಂತ್ಕೊಂಡು ನಾವು ನೋಡಿಕೊಂಡೆಲ್ಲ. ನಾನು ಇದು ಬರೀ ನಂಬರ್ ಫ್ಲವರ್ ಶೋದು ಮಾತ್ರ ಹಾಕಿದ್ದೀನಿ. ಸೈಡಲ್ಲಿರೋ ಅಂಗಡಿ ಮಳಿಗೆದು ನಾನು ಯಾವುದೂ ಎಂಟ್ರಿ ಮಾಡಿಲ್ಲ, ಏನು ಅಂದ್ಕೊಬೇಡಿ. ಯಾಕಂದರೆ ಆ ಕಡೆ ಸೈಡು ಕೌಂಟ್ರು ತುಂಬಾ ರಶ್ ಇತ್ತು. ಹಂಗಾಗಿ ಅದು ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸರಿಯಾಗಿ ಅಂತಂದ್ಬಿಟ್ಟು ನಾನು ಹಾಕಿಲ್ಲ. ನೀವು ಅಲ್ಲಿಗೂ ಹೋಗಿ ವಿಸಿಟ್ ಮಾಡಿ. ಈ ಸಲ ಕಾಟನ್ ಬಟ್ಟೆದು ತುಂಬಾ ಮಾಡಿದ್ದಾರೆ. ಅಂದರೆ ನೀವೇನೋ ಬಟ್ಟೆ ತೊಗೋಬೇಕು ಅಂದರೆ ತೊಗೋಬೋದು ನೀವು ಆರಾಮಾಗಿ. ಸ್ಯಾರೀಸು ಎಲ್ಲ ಬಿಟ್ಟಿದ್ದಾರೆ, ಹೋಗಿ ತೊಗೊಳ್ಳಿ ಅಂತ ಹೇಳ್ತೀನಿ. ಇನ್ನು ಪಾಪ ಕೂಡ ಇದ್ದ, ಅಮ್ಮ ಕೂಡ ಚಳಿ ಅಂತ ಅಂದ್ಬಿಟ್ಟು ಹಂಗೆ ಹಾಕೊಂಡು ಸೀರೆ ಹಾಕೊಂಡು ಬರ್ತಾಯಿದ್ರು. ಇನ್ನು ಈ ದೇವಸ್ಥಾನ ನೋಡಿಕೊಂಡು, ಅದು ಯಾವ ದೇವಸ್ಥಾನ ಇರ್ಬೋದು ಅಂತ ಗೆಸ್ ಮಾಡಿ ನೀವು ನೋಡೋರು ನನ್ನ ವೀಡಿಯೋನ. ಹಾಗೆ ನನ್ನ ವೀಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ಇಷ್ಟ ಆದರೆ ಶೇರ್ ಮಾಡಿ. ಹಾಗೆ ಒಂದು ಪ್ರೀತಿಯಿಂದ ಲೈಕ್ ಕೊಡಿ ಅಂತ ನಾನು ಹೇಳ್ತೀನಿ. ನಾನು ತುಂಬಾ ಸೌಂಡ್ ಇದೆ, ಅಂದರೆ ವೆಹಿಕಲ್ಸ್ ಎಲ್ಲದು ಸ್ವಲ್ಪ ಸೌಂಡು ಆ ರೀತಿ. ಹುಡುಗ್ರದ್ದು ಸ್ವಲ್ಪ ಸೌಂಡೆಲ್ಲ ಮ್ಯೂಟ್ ಮಾಡಿದ್ದೀನಿ, ಅಂದರೆ ತುಂಬಾ ಕ್ರೌಡ್ ಇತ್ತಲ್ಲ ಅಂತ ಅಂದ್ಬಿಟ್ಟು. ಹಂಗಾಗಿ ಇಲ್ಲಿ ನಮ್ಮ ಮನೆ ದೇವರು ಮಾದಪ್ಪ ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನು ಲೈಟಿಂಗ್ಸ್ ನಾನು ಹೇಳಿದ್ನಲ್ಲ, ಆಗಿನ ಲೈಟಿಂಗ್ಸೇ ಫೇಮಸ್ಸು. ನಾನು ಲೈಟಿಂಗ್ಸ್ಗೋಸ್ಕರನೇ ಹಿಡ್ದಿದೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಹಾಗೆಯೇ ನೀರು ಆ ಕಡೆಯಿಂದ ಈ ಕಡೆಯಿಂದ ಹೋಗ್ಬೇಕಾರೆಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ, ಅದು ಹೋಗ್ಬಿಡ್ತೈತೆ. ಇನ್ನು ಸುಮಂತ್ ಅವರು ಕೂಡ ಇಲ್ಲೇ ಇದ್ದಾರೆ ನೋಡಿ. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಪಾಪ ಆಟ ಆಡಬೇಕು ಅಂತಿದ್ನಲ್ಲ, ಊಟ ತಿನ್ನಬೇಕು ಅಂತಲೂ ಕೇಳ್ತಾ ಇದ್ದ. ಫಸ್ಟ್ ಆಟ ಆಡಿಸ್ಬಿಟ್ಟು ಆಮೇಲೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಆಟ ಆಡಿಸ್ತಾಯಿದ್ರು ಸುಮಂತ್ ಅವರು.
ಹುಡುಗ್ರಿಗೆ ಅದೇ ಖುಷಿ ಅಲ್ಲ, ಅವ್ರು ಆಟಾಡ್ತಾ ಇರಬೇಕು. ಅವರು ನನ್ನ ಮಗ ಇದತ್ತಾಗ ಸ್ವಲ್ಪ ಎದುರ್ಕೋತಾ ಇದ್ದ, ಹಂಗಾಗಿ ಅವರಪ್ಪ ಬೇಡ ಬಾ ಆಯಿತು ಮುಂದೆ ಹೋಗಿ ಆಟಾಡಿಸ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ನಾನು ಸ್ವಲ್ಪ ಹೈಟ್ ಇರೋದ್ರಿಂದ ಮಕ್ಕಳು ಎದುರ್ಕೋತಾರೆ. ಹಂಗಾಗಿ ಚಿಕ್ಕ ಮಕ್ಳಿಗೆ ಏನಿರುತ್ತೆ ಅದು ತೊಗೊಂಡು ಆಟಾಡಿಸ್ತೀನಿ. ಯಾಕಂದರೆ ಸ್ಲಿಪ್ಪಾಗಿ ಬಿದ್ದರೆ ಕೂಡ ಏಟಾಗುತ್ತೆ. ಹಂಗಾಗಿ ಅಲ್ಲಿಂದ ಕರ್ಕೊಂಡು ಹೊರಟೆ. ನಾನು ಇನ್ನೊಂದು ಸ್ಟೆಪ್ ಇದೆ ಅಲ್ಲಿ ಆಟಾಡಿಸ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಬಂದೆ. ಇನ್ನು ಗುಬ್ಬಿಮ್ಮ ಕೂಡ ನನ್ನ ಜೊತೆಯಲ್ಲಿದ್ದ. ಅವನು ಜನಗಳು ನೋಡಿದ ತಕ್ಷಣ ಕೆಳಗಡೆನೇ ಇಳೀತಾ ಇಲ್ಲ, ಖುಷಿಯಾಗಿದ್ದಾನೆ ಆದರೆ ಕೆಳಗಡೆ ಇಳೀತಾ ಇಲ್ಲ. ಅವನ್ನ ಕರ್ಕೊಂಡು ಎತ್ಕೊಂಡೇ ಹೋದೆ ನಾನು. ಇನ್ನು ಅಲ್ಲಿ ಆಟಾಡ್ಸೋಣ ಅಂತ ಅಂದ್ಕೊಂಡು ಹೋದ್ವಿ. ಬನ್ನಿ ತೋರಿಸ್ತೀನಿ ಅಲ್ಲಿ ಯಾವ ರೀತಿ ಆಟಾಡ್ತಾನೆ ಅಂತ ಅಂದ್ಬಿಟ್ಟು. ಆದರೆ ಅವನು ಆಟ ಆಡಲಿಲ್ಲ, ಅವನು ಸುಮ್ಮನೆ ನಿಂತ್ಕೊಬಿಟ್ಟ. ಯಾಕಂದರೆ ಆ ಗಿಡ ಕಿತ್ಕೊಳ್ತೀನಿ ಅಂತ ಅಂದ್ಕೊಂಡು ನಿಂತ್ಕೊಂಡ. ಆಮೇಲೆ ಇನ್ನೇನು ಮಾಡೋಕ್ಕಲ್ಲ, ಗುಬ್ಬಿ ಮನೆ ಕೂರಿಸ್ತೀನಿ ಅಂತ ಅಂದ್ಕೊಂಡು ಹೋದ್ಮೇಲೆ ಇಲ್ಲ ನಾನೇ ಆಟ ಆಡ್ತೀನಿ ಅಂತ ಅಂದ್ಕೊಂಡಾಗ ಆಟ ಆಡ್ತಾ ಇದ್ದಾನೆ. ಮಕ್ಕಳು ಕೂಡ ಕರ್ಕೊಬಂದಿರೋದು ಪಾರ್ಕಿಗೆ ತುಂಬಾ ಖುಷಿ ಪಡ್ತಿದ್ರು ಅವರು. ಯಾಕಪ್ಪ ಅಂದರೆ ತುಂಬ ದಿನ ಕೇಳಿದರು ನನ್ನ ಹಾಸ್ಪಿಟಲ್ ಬಂದಾಗೆಲ್ಲ, ಹಂಗಾಗಿ ಕರ್ಕೊಂಡೋಗಿರಲಿಲ್ಲ. ಇವತ್ತು ಮಾತ್ರ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಎಲ್ಲ ಗೇಮ್ನು ಆಡ್ತಾಯಿದ್ರಲ್ವ, ಹಂಗಾಗಿ ಖುಷಿ ಫುಲ್ಲು. ಇನ್ನು ಗುಬ್ಬಿಮಾನು ಕೂಡ ಫುಲ್ ಖುಷಿ. ಅವನು ನಾನು ಕೂತ್ಕೊ ಆಡ್ತೀನಿ ಅಂತ ಅಂದ್ಬಿಟ್ಟು ಆಟ ಆಡ್ತಾಯಿದ್ದ. ಅವನಂದರೆ ನನಗೆ ಸರಿ ಕೂರಕ್ಕೆ ಬರೋಲ್ಲ, ಅದು ಜಾರ್ಕೋತಾ ಇತ್ತಲ್ಲ. ಹಂಗಾಗಿ ಸುಮಂತವ್ರು ಒಂದು 2 ನಿಮಿಷ ಕೂರಿಸ್ಬಿಟ್ಟು ಎತ್ಕೋತೀನಿ ಅಂದರು. ಹಂಗಾಗಿ ಮತ್ತೆ ಇದೇ ಆಟ ಆಡ್ತೀನಿ ಅಂದ್ಬಿಟ್ಟು ಮತ್ತೆ ಇಲ್ಲಿಗೆ ಬಂದರು ಇಬ್ಬರೂ. ಅಂದರೆ ಇದು ಒಳ್ಳೆ ಚೆನ್ನಾಗಿತ್ತಲ್ಲ ಅವ್ರು ಆಟ ಆಡೋಕ್ಕೆ, ಹಂಗಾಗಿ ಇಲ್ಲಿಗೆ ಬಂದರು. ಮತ್ತೆ ಇಬ್ಬರು ಎಷ್ಟು ಭಯ ಇಲ್ಲದೆ ಕೂತ್ಕೊ ಆಟಾಡ್ತಾಯಿದ್ದಾರೆ ಅಂತ ಅಮ್ಮ ಕೂಡ ನಗ್ತಾಯಿದ್ರು. ನಮ್ಮ ಅತ್ತೆನ ಅಮ್ಮ ಬೆಂಗಳೂರಿಂದ ಬಂದರು. ನಮ್ಮ ಅತ್ತೆ ನೋಡಿರ್ಬೋದು ನೀವೆಲ್ಲ ನೋಡಿ. ಹಾಗೆಯೇ ಇನ್ನೊಂದು ಗಿಡ ಇತ್ತು, ನನಗೆ ತುಂಬ ಇಷ್ಟ ಆಯಿತು. ಯಾಕಪ್ಪ ಅಂದರೆ ಮನೆ ಹತ್ರ ತಂದು ಇಡಬೇಕು ಅಂತ. ನನ್ನ ವಿಡಿಯೋ ನೋಡಿದವ್ರಿಗೆಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್.